ಇದೇನೆ ನಿನ್ನ ಕರ್ಮ. ಇತ್ತೀಚೆಗೆ ನೀನು ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಅದನ್ನು ದೊಡ್ಡ ರಂಪ ಮಾಡ್ತೀಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಇಷ್ಟರವರೆಗೆ ನೀನು ಹೀಗಿರಲಿಲ್ಲ. ಮೊದಲೆಲ್ಲ ಎಷ್ಟು ನಿನ್ನಲ್ಲಿದ್ದಂಥ ಒಳ್ಳೆ ಗುಣಗಳು ಎಲ್ಲ ಎಲ್ಲಿ ಹೋಯ್ತು? ಈಗ ಎಲ್ಲದಕ್ಕೂ ಅನುಮಾನ, ಎಲ್ಲದಕ್ಕೂ ಸಿಟ್ಟು. ಯಾಕೆ ನಿನಗೆ? ಯಾಕೆ ಹೀಗಾಗಿದ್ದಿ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅವರು ಏನು ಮಾಡಿದರು, ಬೈದು ಎದ್ದು ಹೊರಗಡೆ ಹೋದರು. ನಂಗೆ ಬಹಳ ಬೇಜಾರಾಯಿತು. ಹೌದಲ್ವಾ, ನನಗೀಗ ಏನಾಗಿದೆ? ಇತ್ತೀಚೆಗೆ ನನಗೇ ಗೊತ್ತಾಗದ ಹಾಗೆ ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ, ಅವರೇನೋ ಶಾಲೆಗೆ ಹೋದರು, ಆದರೆ ನಾನು ಶಾಲೆಗೆ ಹೊರಡಬೇಕಲ್ಲ. ಹೊರಡುವ ಮೊದಲು ನನಗೆ ಒಂಥರ ಎಲ್ಲ ತಲೆ ಒಳಗೆ ಕಲಸು ಮೇಲೆ ಕರೆದಾಗಾಯ್ತು ಮರ್ಯಾರೆ. ಏನಂದರೆ, ಈ ಒಂದು ಸಣ್ಣ ವಿಷಯ ಅಂತ ಬೈದಿರಲ್ಲ ಅವರು. ಹೌದು, ಸಣ್ಣ ವಿಷಯ ಇಷ್ಟೇ, ಇವತ್ತಾಗಿತ್ತಷ್ಟೇ. ಏನೋ ಅವ್ರು ಏನು ಹೇಳಿದರು, ದೋಸೆಗೆ ಚಟ್ನಿ ಮಾಡು, ಅದಕ್ಕೆ ಶುಂಠಿ ಹಾಕಬೇಡ ಅಂದಿದ್ರು. ನನಗೆ ಮರ್ತೋಯ್ತು, ಶುಂಠಿ ಹಾಕಿಬಿಟ್ಟೆ ಮಾರ್ರೆ. ಒಳ್ಳೇದಲ್ಲ ಶುಂಠಿ ಆರೋಗ್ಯಕ್ಕೆ ಅಂತ. ಅದೇ ದೊಡ್ಡ ಅವರು ಇದು ಮಾಡಿಕೊಂಡು ನನಗೇನು ಹೇಳಿದರು, ಈಗ ನೀನೇ ತಿನ್ನು ಅಂದರು. ನಂಗೆ ಬೇಜಾರಾಗೋದಿಲ್ವಾ? ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ ದೋಸೆ ಚಟ್ನಿಯನ್ನು, ನೀನೇ ತಿನ್ನು ಅಂದರೆ. ಆದರೂ ತಿಂದರು. ಯಾಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಹೊರಗಡೆ ತಿನ್ನುವ ಅಭ್ಯಾಸ ಇಲ್ಲ. ಹಾಗಾಗಿ ತಿಂದರು. ತಿಂದು ಹೋಗುವಾಗ ಬೈದು ಹೋದ್ರಲ್ಲ. ಯಾಕೆ ಬೈದರು ಅಂತ ನನಗೆ ತುಂಬ ಬೇಜಾರಾಯಿತು. ಆದರೆ ನಾನು ಶಾಲೆಗೆ ಹೋಗಬೇಕಲ್ಲ, ಮತ್ತು ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಶಾಲೆಗೆ ಹೊರಟೆ. ಶಾಲೆಯಲ್ಲೂ ಹಾಗೆಯೇ ಆಯ್ತು. ಅವತ್ತು ಏನಾಯಿತು, ಅವತ್ತು ನಮ್ಮ ಯಾರದ್ದೋ ಒಂದು ಇದಂತೆ, ಬರ್ತ್ಡೇ ಅಂತೆ. ಅದಕ್ಕೆ ನಮ್ಮ ನಿರ್ಮಲ ಟೀಚರು ಒಂದು ಗೊಂಚಲು ಗುಲಾಬಿ ತಂದಿದ್ರು. ಆ ಒಂದು ಗೊಂಚಲು ಗುಲಾಬಿಯನ್ನು ತಂದು ಪ್ರಿನ್ಸಿಪಾಲ್ ಹತ್ರ ಕೊಟ್ಟು ಹೇಳಿದರು, ಸರ್ ಇವತ್ತು ನಂದು ಬರ್ತ್ಡೇ, ಎಲ್ಲರಿಗೂ ಒಂದೊಂದು ಗುಲಾಬಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಂತ. ಸರಿ ಆಯಿತು ಕೊಡಿ ಅಂತ ಹೇಳಿದರು. ಅವರು, ನಾವು 14 ಜನ ಇದ್ದೆವು ಟೀಚರ್ಸ್, ಲೇಡಿ ಟೀಚರ್ಸು. ನಮ್ಗೆ 14 ಜನರಿಗೂ ಒಂದೊಂದು ಗುಲಾಬಿ ಕೊಟ್ಟರು. ಎಲ್ಲರೂ ಗುಲಾಬಿ ತಗೊಂಡ್ರು. ಭಾರಿ ಖುಷಿಯಲ್ಲಿ ಎಲ್ಲ ಹ್ಯಾಪಿ ಬರ್ತ್ಡೇ ಎಲ್ಲ ಹೇಳಿ ಆಯಿತು. ಅಷ್ಟೊತ್ತಿಗೆ ಏನಾಗಿದೆ, ನನಗೆ ನೋಡ್ತೇನೆ ಎಲ್ಲರ ಕೈಯಲ್ಲಿದ್ದ ಗುಲಾಬಿ ಒಳ್ಳೆ ಮೊಗ್ಗು 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 ಉಂಟು. ಆದರೆ ನಂಗೆ ಕೊಟ್ಟ ಗುಲಾಬಿ ಅರಳಿ ಹೋಗಿದೆ ಮರ್ರೆ. ನನಗೆ ಬೇಜಾರಾಯಿತು, ಬಹಳ ಬೇಜಾರಾಯಿತು. ಅರೆ ಏನಿದು, ಇವರಿಗೆ ಕೊಟ್ಟಿದ್ದು ಯಾರು, ನಮ್ಮ ಸುನೀತನೇ ಕೊಟ್ಟಿದ್ದು ಚಂದ ಉಂಟು, ಎಷ್ಟು ಚಂದ ಉಂಟು, ಮೊಗ್ಗು ಮೊಗ್ಗಾಗಿದೆ. ಅದೇ ಪ್ರಭಾವತಿಗೆ ಅವ್ರಿಗೂ ಹಾಗಿದ್ದೇ ಕೊಟ್ಟಿದ್ದಾರೆ, ಗೀತನಿಗೂ ಅದೇ ಕೊಟ್ಟಿದ್ದಾರೆ. ಎಲ್ಲರ ಕೈಲಿರೋ ಗುಲಾಬಿಗಳು ಎಷ್ಟು ಚಂದ ಇದೆ, ಆದರೆ ನನಗೂ ಮಾತ್ರ ಅರಳಿ ಹೋಗಿದ್ದು ಕೊಟ್ಟಿದ್ದಾರೆ ಅಂತ ತುಂಬ ಸಿಟ್ಟು ಬಂತು. ಸಿಟ್ಟು ಬಂದು ಆ ಹೂ ಕೈಯಲ್ಲಿ ಹಿಡ್ಕೊಂಡು ನೋಡಿದೆ. ಅಲ್ಲ, ಇದನ್ನು ನಾನು ಯಾಕೆ ಮುಡಿಬೇಕು? ಇವರಿಷ್ಟು ನನಗೆ ಅವಮಾನ ಮಾಡಿದ್ದಾರೆ, ನಾನು ಮುದುಕಿ ಅಂತಲ, ನನಗೆ ಪ್ರಾಯ ಆಯಿತು ಅಂತಲ ಅಂಥೇಳಿ ತೆಗೆದು ಬಿಸಾಡ್ತೇನೆ ರಸ್ತೆಗೆ ಅಂತೇಳಿ ಅಷ್ಟು ಸಿಟ್ಟು ಬಂತು. ಆದರೆ ತಕ್ಷಣ ನನ್ನ ಮನಸ್ಸು ಹೇಳಿತು, ಅವತ್ತು ಹಾಗೆ ನಮಗೆ ಬುದ್ಧಿ ಮತ್ತು ಮನಸ್ಸು ಎರಡೇ ಇರುತ್ತೆ ನೋಡಿ. ಆಗ ಏನು ಹೇಳಿತು, ಬುದ್ಧಿ ಮನಸ್ಸನ್ನು ತಟ್ಟಿ ಮಲಗಿಸಿತು. ನೋಡು, ನೀನು ಸಿಟ್ಟು ಮಾಡಬೇಡ. ಆವತ್ತೇನಾಯಿತು, ಟೀಚರ್ಸ್ ಡೇ ದಿನ ಪ್ರಿನ್ಸಿಪಾಲರು ಒಂದು ಹೂಗುಚ್ಛವನ್ನು ತಂದು ನಿನಗೆ ಕೊಟ್ಟು, ನೋಡು ನಿನ್ನಂತ ಅವ್ರೇನು ಹೇಳಿದರು, ಟೀಚರ್ ಯು ಆರ್ ದ ರಿಯಲ್ ಗ್ರೇಟ್ ಟೀಚರ್ ಅಂದರು, ಗುಡ್ ಟೀಚರ್ ಅಂದರು. ಇಷ್ಟು ಹೇಳಿ ನಿಂಗೊಂದು ಹೂ ಗುಚ್ಛ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಒಂದು 10-15 ಇತ್ತು ಹೂ ಅಲ್ವಾ, ಎಲ್ಲ ಮೊಗ್ಗು ಮೊಗ್ಗು ಹೂ. ಅದು ಮರ್ತೋಯ್ತಾ ನಿನಗೆ? ಯಾಕೆ ಸಿಟ್ಟು ಮಾಡ್ಕೊಳ್ತೀನಿ? ನನಗೂ ಕೂಡ ಹೌದು ಅಂತ ಅನ್ನಿಸ್ತು. ಆ ಬುದ್ಧಿಯ ಮಾತು ಸತ್ಯ ಅಂತ ಅನ್ನಿಸ್ತು. ಮತ್ತು ನಾವು ಕ್ಲಾಸಿಗೆ ಹೋದೆವು. ಹಾಗೆ ಈ ಒಂದು ಸಣ್ಣ ವಿಷಯಗಳು ಕೂಡ ನಮ್ಗೆ ಯಾಕೋ ದೊಡ್ಡದಾಗೋಕ್ಕೆ ಶುರುವಾಗತ್ತೆ. ಸರಿ, ಅಲ್ಲಿಂದ ಏನು ಮಾಡಿದ್ದು, ಕೆಲವು ದಿನದ ನಂತರ ನನ್ನ ತಂಗಿ ಡಾಕ್ಟರ್ ಲಲಿತಾ, ಅವಳ ಮಗಂದು ಮದುವೆ. ಅದು ಕೂಡ ಮೈಸೂರಿನಲ್ಲಿ. ಮೈಸೂರು ಅಂದಮೇಲೆ ಕೇಳಬೇಕಾ, ಆ ದೊಡ್ಡ ಇದರಲ್ಲಿ ಹಾಲ್ನಲ್ಲಿ ಮದುವೆ ಇದಾಗ್ತಿತ್ತು. ನಾವು ಹಿಂದಿನ ದಿನವೇ ಮದುವೆಗೆ ಅಂತ ಹೋಗಿದ್ದೆವು. ಆಗ ಮನೆಯಲ್ಲಿ ಫ್ರೀ ಇದ್ದೆವು, ನನ್ನ ಗಂಡ ನಾನು ಮಕ್ಕಳೆಲ್ಲರೂ ಹೋಗಿದ್ದೆವು. ಹೋಗಿ ಮದುವೆ ಹಿಂದಿನ ದಿನ ಎಲ್ಲರದ್ದು ಅದೆಲ್ಲ ಮಧುರಂಗಿ ಹಾಕಿ ಇದು ಮಾಡೋದು, ನಮ್ಮಲ್ಲೇ ತರಕಾರಿ ಹೆಚ್ಚೋದು ಅಂತಾರೆ, ಅಂತೆಲ್ಲ ಕಾರ್ಯಕ್ರಮ ಆಯಿತು. ಮತ್ತು ನೆಕ್ಸ್ಟ್ ಡೇ ಏನು ಮಾಡಿದರು, ಮರುದಿನ ಬೆಳಿಗ್ಗೆ ಎಲ್ಲರೂ ಡ್ರೆಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ಮದುಮಗಳಿಗೆ ಡ್ರೆಸ್ ಮಾಡಲಿಕ್ಕೆ ಹೇಗೂ ನಿಮ್ಗೆ ಗೊತ್ತುಂಟಲ್ಲ, ಈಗಿನ ಕಾಲದಲ್ಲಿ ಎಲ್ಲ ಬ್ಯೂಟಿ ಪಾರ್ಲರಿಂದ ಅವರೇ ಬರಬೇಕಲ್ಲ, ಬ್ಯೂಟಿಷಿಯನ್ನ. ಸರಿ, ಬಂದು ಅವಳಿಗೆ ಡ್ರೆಸ್ ಮಾಡಿದರು. ಅವರ ಅಮ್ಮ ಅಂದರೆ ನನ್ನ ತಂಗಿ ಡಾಕ್ಟರ್ ಲಲಿತನಿಗೂ ಕೂಡ, ಅವಳು ಸ್ವಲ್ಪ ಫ್ಯಾಷನ್, ಅವಳಿಗೆ ತುಂಬ ಇಷ್ಟ, ಅವಳಿಗೂ ಕೂಡ ಡ್ರೆಸ್ ಮಾಡಿದ್ರು. ಎಲ್ಲ ಆಯಿತು. ನಾನೇನು ನೋಡಿದೆ, ಎಲ್ಲ ನೋಡಿದೆ, ನನ್ನ ಪೆಟ್ಟಿಗೆ ತೆಗೆದು ಯಾವ್ದು ತೊಗೊಂಡು ಹೋಗಿದ್ದೇನೆ ಅಂತ. ನನಗೊಂದು ತುಂಬ ಖುಷಿಯಾದ ಹಸಿರು ಜಾರ್ಜೆಟ್ ಸೀರೆ ಇತ್ತು. ನೋಡಿದೆ, ತಂಗಿ ಜಾನಕಿ ಕೂಡ ಏನು ಮಾಡಿದ್ಲು,
ಜಾರ್ಜೆಟ್ ಸೀರೆ ಉಟ್ಟಿದ್ಲು. ಆಯಿತು, ನಾನು ಅವಳು ಇಬ್ಬರು ಒಂದೇ ರೀತಿದಿರಲಿ ಅಂಥೇಳಿ, ಯಾಕೆಂದರೆ ನಂಗೆ ಅವಳಂದ್ರೆ ತುಂಬ ಇಷ್ಟ. ಸರಿ ಅಂಥೇಳಿ ನಾನೇನು ಮಾಡಿದೆ, ಜಾರ್ಜೆಟ್ ಸೀರೆ ಉಟ್ಕೊಂಡೆ. ಎಲ್ಲ ಉಟ್ಕೊಂಡಾಯಿತು, ಮೇಕಪ್ ಮಾಡಿಕೊಂಡೆ. ಆಗೆಲ್ಲ ಈಗಿನ ಹಾಗೆ ಅದು ಬೇಡ ಇದು ಬೇಡ ಅಂತಿರಲಿಲ್ಲ. ಏನೋ ಪೌಡ್ರೆಲ್ಲ ಸ್ನೋ ಹಾಕಿ, ಪೌಡ್ರ್ ಹಾಕಿ, ಲಿಪ್ಟಿಕ್ ಹಾಕ್ಕೊಂಡು ನನ್ನ ಗಂಡನ ಎದುರು ಹೋಗಿ ನಿಂತ್ಕೊಂಡು ಕೇಳಿದೆ. ಕನ್ನಡಿಲಿ ನೋಡಿಕೊಂಡೆ. ನಂಗೆ ತುಂಬ ಖುಷಿ ಆಯ್ತು, ಚೆಂದ ಕಾಣ್ತೇನೆ ಅಂತ. ನನ್ನ ಗಂಡನ ಹತ್ರ ಹೇಗೆ ಕಾಣ್ತೇನೆ ರೀ ಎಂದೆ. ಅವ್ರು ಹೇಳಿದರು, ಭಾಳ ಚೆಂದ ಇದೆ ಅಂಥೇಳಿ ಎದ್ದು ಹೋದರು. ನನಗೆ ಭಾಳ ಬೇಜಾರಾಯಿತು ಮರ್ರೆ. ಅಷ್ಟವರು ಒರಟಾಗಿ ಯಾಕೆ ಹೇಳಿ ಹೋದರು? ನಿರಾಸಕ್ತಿಯಿಂದ ಹೋದ್ರಲ್ಲ. ಒಂದು ಚಂದ ಕಾಣ್ತಿ ಕಣೆ ಅಂದಿದ್ರೆ ಎಷ್ಟು ಖುಷಿ ಆಗ್ತಿರಲ್ಲ ನನಗೆ. ಆದರೆ ಅವ್ರು ಹೇಳಲಿಲ್ಲ. ಆಯಿತು ನೋಡೋಣ, ತಂಗಿಯರೆಲ್ಲ ಇದ್ದಾರಲ್ಲ ಹೊರಗಡೆ, ಮತ್ತೆಲ್ಲ ಬಂಧು ಬಳಗದವ್ರು ಇದ್ದಾರಲ್ಲ ಅಂಥೇಳಿ ನಾನು ಮದುವೆ ಮಂಟಪಕ್ಕೆ ಬಂದೆ. ಮದುವೆ ಮಂಟಪಕ್ಕೆ ಬಂದು ಎಲ್ಲರನ್ನೂ ಹತ್ರ ಹೋಗಿ ಮಾತಾಡ್ತಿದ್ದೆ. ಯಾಕೆ ಗೊತ್ತಾ? ನಾನು ಚಂದ ಇದ್ದೇನೆ ಅಂತ ಅವ್ರಿಗೆ ತೋರಿಸ್ಕೊಳ್ಳೋದಕ್ಕೆ. ಸರಿ, ಅಲ್ಲಿಂದ ಮುಂದೆ ಮಂಟಪದ ಹತ್ರ ಹೋಗುವಾಗ ಲಲಿತಾ ಬಂದ್ಲು, ಡಾಕ್ಟ್ರು ತಂಗಿ ಹೇಳಿದ್ಲು, ಹತ್ರ ಬಂದು ಪಿಸುಬಿಟ್ಟಿದ್ಲು. ಅಲ್ಲ ಕಣೆ ಸಾತಕ್ಕ, ನೀನು ಆ ಎಳಸು ಜಾನಿ ಅದರ ಹಾಗೆ ನೀನು ಜಾರ್ಜೆಟ್ ಸೀರೆ ಉಟ್ಟಿದ್ಯಲ್ಲ, ಅವಳು ಸಣ್ಣದು ಕಣೆ, ಅದು ಉಟ್ಕೊಂಡು ಬಂದಿದೆ. ನೀನು ಒಳ್ಳೆ, ನಿನ್ನ ಹತ್ರ ಎಷ್ಟು ಜರ್ತಾರಿ ಸೀರೆ ಇದೆ, ಅದನ್ನು ಉಟ್ಕೊಂಡು ಬಂದು ಇಷ್ಟು ಚಿನ್ನ ಹಾಕ್ಕೊಂಡಿದ್ದಿ. ನೀನು ಆ ಥರ ಬಂದಿದ್ದರೆ ನನ್ನ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ನನ್ನ ಅಕ್ಕ ಅಂತ ಹೆಮ್ಮೆಯಿಂದ ಜುಮ್ ಅಂತ ನಾನು ಪರಿಚಯ ಮಾಡಿಸ್ತಿದ್ನಲ್ಲೇ ಅಂದಾಗ ನನಗೆ ಇಷ್ಟೊತ್ತು ಮಾಡಿಕೊಂಡ ಎಲ್ಲ ವೇಷ ನಂದು ಬರ್ತಾಯ್ತಲ್ಲ ಅಂತ ಬೇಜಾರಾಯಿತು ಮರ್ಯಾರೆ. ಏನು ಮಾಡೋದು? ಅವಳು ಹೇಳಿದ್ದನ್ನು ತುಂಬ ತಡ್ಕೊಳಕ್ಕಾಗಲ್ಲ ನನಗೆ. ಇಷ್ಟು ನನಗೆ ಅವಮಾನ ಆಯ್ತಲ್ಲ. ಗಂಡನೂ ಅವಮಾನ ಮಾಡಿದ್ದಾರೆ, ಈಗ ತಂಗಿಯೂ ಅವಮಾನ ಮಾಡೋದು. ಹೋಗಿ ಹೋಗಿ ಅವಳ ಮಗನ ಮದುವೆಗೆ ಹೋಗಿದ್ದು ನಾನು. ಇಷ್ಟು ಚಂದ ಡ್ರೆಸ್ ಮಾಡ್ಕೊಂಡಿದ್ದನ್ನು ಅವಳು ಅವಮಾನ ಮಾಡಿದ್ಲಲ್ಲ ಅಂಥೇಳಿ ತುಂಬ ಬೇಜಾರಿಂದ, ಹಾಗಾದರೆ ನಾನು ಮುದುಕಿ ಆದೆ ಅಂತ ಇವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ನನ್ನನ್ನು ಮುದುಕಿಯ ಸಾಲಿಗೆ ಸೇರಿಸೋ ಇದಾಗಿದೆ ಅಂಥೇಳಿ ತುಂಬ ಬೇಜಾರಾಯಿತು. ನಾನು ಏನು ಮಾಡಿದೆ, ಸೀದಾ ರೂಮಿಗೆ ಬಂದು ಬೋರಲಾಗಿ ಮಲ್ಲಿಗೆ ಮಂಚದ ಮೇಲೆ ಮಲ್ಲಿಗೆ ಹತ್ತುಬಿಟ್ಟೆ. ಹತ್ತು ನನಗೆ ಸಾಕಾಗುವಷ್ಟು ಹತ್ತುಬಿಟ್ಟೆ. ಅಷ್ಟೊತ್ತಿಗೆ ನನಗೆ ಯಾರೋ ತಟ್ಟಿದ ಹಾಗಾಯಿತು. ಕಣ್ಣು ಬಿಡಲಿಲ್ಲ, ಸಿಟ್ಟು ಬಂದಿತ್ತು ನನಗೆ. ಅಲ್ಲ, ಎಲ್ಲರೂ ನನ್ನನ್ನು ಮುದುಕಿಯನ್ನು ಸಾಲಿಗೆ ಸೇರಿಸಿದ್ದಾರಲ್ಲ ಅಂಥೇಳಿ ನಾನೇನು ಮಾಡಿದೆ, ಸುಮ್ಮನೆ ಎಚ್ಚರ ಆದರೂ ಕೂಡ ಕಣ್ಣು ಮುಚ್ಚಿ ಮಲಗಿದೆ. ನನ್ನ ಮಗಳು ಬಂದವಳು ನನ್ನನ್ನು ತಟ್ಟಿ ಎಬ್ಬಿಸ್ತಾ ಇದ್ಲು. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದಿ? ಚಿಕ್ಕಮ್ಮ ಹೇಳಿದ್ದು ಏನೋ ಒಂದು ಹೇಳಿದರು, ನೀನು ಅದಕ್ಕೆಲ್ಲ ಇದು ಮಾಡಬಾರ್ದು, ಹೇಳಮ್ಮ ಅಂತ ಅವಳು ಕೂಡ ಕಣ್ಣೀರು ಹಾಕ್ತಾ ನನ್ನನ್ನು ಹೇಳಿಸ್ತಾ ಇದ್ಲು. ಅಷ್ಟೊತ್ತಿಗೆ ತಂಗಿನೇ ಬಂದಳು. ಅವಳು ಡಾಕ್ಟ್ರಲ್ಲ ಎಷ್ಟೇ ಆಗಲಿ, ಅವಳು ಬಂದು ನನ್ನ ಮಗಳಿಗೆ ಸಮಾಧಾನ ಹೇಳ್ತಾ ಇದ್ಲು. ನೋಡು, ನೀನು ಅಮ್ಮನ ಹತ್ರನೇ ಇರು, ಅವಳಿಗೆ ತುಂಬ ಬೇಜಾರಾಗಿದೆ. ಅದು ಯಾಕೆ ಗೊತ್ತುಂಟಾ? ಅವಳಿಗದು ವಯೋಸಹಜ. ಈ ಒಂದು ವಯಸ್ಸಿನಲ್ಲಿ, ನಡು ವಯಸ್ಸಿನಲ್ಲಿ ಎಲ್ಲರಿಗೂ ಕೂಡ ಒಂದು ಸಣ್ಣ ಮಾತು ಕೂಡ ಅದು ದೊಡ್ಡದಾಗ್ತದೆ. ಚಿಕ್ಕ ವಿಷಯಗಳು ದೊಡ್ಡ ವಿಷಯಗಳಾಗ್ತದೆ. ಆದ್ದರಿಂದ ಅವಳ ಜೊತೆ ಇರು, ಅವಳಿಗೆ ಸಮಾಧಾನ ಹೇಳು. ಅವಳು ನಿನ್ನನ್ನು ತುಂಬ ಪ್ರೀತಿಸ್ತಾಳೆ, ಆದ್ದರಿಂದ ನೀನು ಅವಳ ಜೊತೆ ಇಲ್ಲೇ ಇದ್ದಿರು ಅಂಥೇಳಿ ಹೇಳಿ ಇದು ಮಾಡಿ ಅವಳಿಗೊಂದಷ್ಟೆಲ್ಲ ಉಪದೇಶ ಮಾಡಿ ಅವಳು ಹೋದಳು. ನನ್ನ ಮಗಳು ತುಂಬ ಪಾಪ ಬೇಜಾರಾಗಿತ್ತು ಅವಳಿಗೆ. ಅಮ್ಮನಿಗೆ ಬೇಜಾರಾಗಿದೆಯಲ್ಲ ಅಂತ ಅವಳು ನನ್ನನ್ನು ಅವಳ ಪಕ್ಕದಲ್ಲೇ ಕೂತ್ಕೊಂಡು ತಟ್ಟುತ್ತಾ ಇದ್ಲು. ನನಗೆ ತುಂಬ ಖುಷಿ ಆಯ್ತು. ಹಬ್ಬ, ನನಗೆ ಹಾಗಾದ್ರೆ ನನ್ನ ತಪ್ಪಲ್ಲ, ಇದರಲ್ಲಿ ಸಣ್ಣ ವಿಷಯ ದೊಡ್ಡ ಮಾಡಿದ್ದು ನನ್ನ ತಪ್ಪಲ್ಲ, ಅಥವಾ ನನ್ನ ಗಂಡ ನನಗೆ ಹೇಳಿದ್ರಲ್ಲೂ ತಪ್ಪಿಲ್ಲ, ನನ್ನ ತಂಗಿ ಹೇಳಿದ್ರಲ್ಲೂ ಇಲ್ಲ. ಇದು ನನ್ನ ವಯಸ್ಸಿಗೆ ನಾನು ಬದಲಾಗಬೇಕಿತ್ತು, ನನ್ನ ತಪ್ಪು ಅಂತ ನನಗೆ ಜ್ಞಾನೋದಯ ಆಯಿತು. ಆಮೇಲೆ ಆ ಸಣ್ಣ ವಿಷಯವನ್ನು ದೊಡ್ಡದು ಮಾಡದೆ ನಾನು ದೇವರಿಗೆ ದೊಡ್ಡ ನಮಸ್ಕಾರ ಹಾಕಿ ನಾನು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿದೆ. ಈಗ ನೀವೆಲ್ಲರಿಗೂ ದೊಡ್ಡ ನಮಸ್ಕಾರ ಹಾಕ್ತೇನೆ. ಎಲ್ಲರೂ ಕೂಡ ಈ ಸಣ್ಣ ವಿಷಯಗಳನ್ನು ದೊಡ್ಡ ಮಾಡಬೇಡಿ. ಯಾಕೆ ಗೊತ್ತುಂಟಾ? ನಮ್ಮ ಕಾಲೇಜಿನಲ್ಲಿ ಒಮ್ಮೆ ಹಾಗೆ ಆಗಿತ್ತು. ನಮ್ಮ ಪ್ರಿನ್ಸಿಪಾಲ್ ಗೆ ಇದನ್ನು ನಾನೊಂದು ಲೇಖನ ಕೊಟ್ಟೆ, ಸಣ್ಣ ವಿಷಯಗಳು ಅಂತ. ಅದರಲ್ಲಿ ನಾನು ಒಂದು ಮಾತು ಹಾಕಿದ್ದೆ. ಏನಂತ, ನಾನು ಸೈನ್ ಹಾಕಲಿಕ್ಕೆ ಅಂತ ಹೋದೆ. ಸ್ವಲ್ಪ ಲೇಟಾಗಿತ್ತು. ಗಡಿಬಿಡಿಯಲ್ಲಿ ಹೋಗಿ ನಾನು ಸೈನ್ ಹಾಕೋಕೆ ಹೋಗುವಾಗ ನಮ್ಮ ಪ್ರಿನ್ಸಿಪಾಲ್ರು ಕಣ್ಣನ್ನು ಹೀಗೆ ದುರ್ಗುಟ್ಟಿ ನೋಡಿದರು. ನಂಗೆ ಭಾರಿ ಅವಮಾನ ಆಯಿತು ಅಂತ ನಾನು ಬರೆದಿದ್ದೆ. ಅದನ್ನು ಪ್ರಿನ್ಸಿಪಾಲ್ರ ಹೆಂಡತಿ ನಂಗೆ ತುಂಬ ಕ್ಲೋಸ್. ಆದ್ದರಿಂದ ಅವರು ಓದಿದ್ದು ಅವ್ರ ಗಂಡನ್ನು ತರಾಟೆಗೆ ತೊಗೊಂಡ್ರಂತೆ. ನೀವು ಯಾಕ್ರಿ ಸಾವಿತ್ರಿಗೆ ಆ ಥರ ಇದು ಮಾಡಿ ದುರ್ಗುಟ್ಟಿ ನೋಡಿದ್ದು?
ಅವ್ರದ್ದು ಏನು ತಪ್ಪು, ಎಷ್ಟು ಒಳ್ಳೆ ಟೀಚರ್ ಅವರು, ಅವ್ರಿಗೆ ನೀವು ಅವಮಾನ ಮಾಡಬಾರ್ದಿತ್ತು ಅಂದರೆ, ಇಲ್ಲ ಮಾರಾಯ್ತಿ ನಾನೇನು ಆ ಥರ ಮಾಡಲಿಲ್ಲ, ಅವ್ರನ್ನ ದುರ್ಗುಟ್ಟಿ ನೋಡಲಿಲ್ಲ, ನಾನು ನೋಡಿದೆ ಅಷ್ಟೇ ಲೇಟಾಗಿ ಬಂದಿದ್ದಕ್ಕೆ, ನಾನು ದಯಮಾಡಿ ಅದರ ಬಗ್ಗೆ ಬೇಜಾರು ಮಾಡೋಕ್ಕೆ ಬೇಡ ಅಂತ ಹೇಳು ಅಂತ. ಹಾಗೆ ಮತ್ತೆ ಪ್ರಿನ್ಸಿಪಾಲ್ರ ಹೆಂಡ್ತಿ ನಂಗೆ ಫೋನ್ ಮಾಡಿ, ಮೇಡಮ್ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ, ನೀವು ನನ್ನ ಫ್ರೆಂಡ್ ಅಲ್ವಾ, ನನ್ನ ಗಂಡ ನಿಮ್ಗೆ ಅವಮಾನ ಮಾಡಲಿಲ್ವಂತೆ, ನಾನು ಅವರನ್ನು ಯಾರಿ ಬೈದೆ ಅಂತ ಹೇಳಿದರು. ಅವಾಗ ನನಗೆ ಹಾಗಾದರೆ ನಾನು ಮಾಡ್ತಾ ಇರೋ ತಪ್ಪಿಗೆ ಬೇರೆಯವ್ರಿಗೆ ಕ್ಷಮೆ ಕೇಳೋ ಹಾಗಾಗ್ತಿದೆಯಲ್ಲ ಅಂತ. ಅದರಿಂದ ಹೇಳೋದು, ನಾವು ಯಾವುದೇ ಒಂದು ವಿಷಯ ಸಣ್ಣದಿದ್ದರೂ ಕೂಡ ಅದನ್ನು ಸಣ್ಣತನ ತೋರಿಸದೆ ದೊಡ್ಡ ಮನಸ್ಸಿನಿಂದ ಅದನ್ನು ಅಲ್ಲಿಗೆ ಬಿಡಬೇಕು. ಆಗ ಏನಾಗ್ತದೆ, ಯಾವ ಒಂದು ವೈಮನಸ್ಸು ಅಥವಾ ವಿಚಾರ ಭೇದಗಳು ಅಥವಾ ಒಂದು ರೀತಿಯ ಜಟಾಪಟಿ ಬರೋದಿಲ್ಲ. ಎಲ್ಲರೂ ನಾವು ದೊಡ್ಡ ಮನಸ್ಸಿನಿಂದ ನಮ್ಮ ಸಣ್ಣತನವನ್ನು ಬಿಟ್ಟು ಒಳ್ಳೆಯವರಾಗೋಣ ಅಲ್ವಾ? ನೀವೇನಂತೀರಿ?